ನಾನು ಅವ್ರು ಹೇಳಿದ್ರಲ್ಲಿ ಬಹಳ ತಪ್ಪಿದೆ ಅಂತ ನಾನು ಹೇಳೋದಿಲ್ಲ. ನಾವು ಸತ್ಯಗಳನ್ನು ಒಪ್ತಕ್ಕಂಥವ್ರು. ನಾವು ತಳಹದಿ ಇಲ್ಲದೆ ಚಾವಣಿ ಕಟ್ಟಕ್ಕಾಗೋದಿಲ್ಲ. ಭಾರತೀಯ ಜನತಾ ಪಕ್ಷ ಆವತ್ತು ಅಧಿಕಾರಕ್ಕೆ ಬರಲಿಲ್ವಲ್ಲ. ನಾವು ಬಂದಿದ್ದಿದ್ರೆ ನಮ್ಮ ತಳಹದಿ ಇನ್ನೂ ಬೇರೆ ರೀತಿಯಲ್ಲಿ ಇರ್ತಿತ್ತು. ಇವತ್ತಿಗೆ ನೀವು ಮಾಡಿದ ತಪ್ಪುಗಳನ್ನೆಲ್ಲ ಸರಿ ಮಾಡಲಿಕ್ಕೆ ನಮಗೆ 10-12 ವರ್ಷ ಹೋಗ್ಬಿಟ್ಟಿದೆ. ಈಗ ವೇಗ ಪ್ರಾರಂಭ ಆಗಿದೆ. ದೇಶದ ಬೆಳವಣಿಗೆಯ ವೇಗ ಈಗ ಪ್ರಾರಂಭ ಆಗಿದೆ. ನಮಗೆ ಒಂದು ಸಮಯ ನಾವೇನಾದರೂ ಆಗ ಬಂದಿದ್ದಿದ್ರೆ ನೀವು ಈ ಮಾತು ಹೇಳೋಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಯಾಕೆಂತಂದರೆ ನಾವು ಈಗಾಗಲೇ ನಂಬರ್ 1 ಆಗಿಬಿಡ್ತಿದ್ವೇನೋ. ನಮಗಿನ್ನೂ ಈಗ ಒಂದು ನಂಬರ್ 1 ಆಗಲಿಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳಿದ್ವಿ? ಇನ್ನೂ 47ನೇ ವರ್ಷದವರೆಗೂ ಕಾಯ್ಬೇಕು ನಾವು ಅಲ್ವಾ? ಇನ್ನೂ 21 ವರ್ಷ ಕಾಯ್ಬೇಕು ನಾವು. ಇದು ಒಂದು ಸಮಯ ನಾವೇ ಇದ್ದಿದ್ರೆ ಅವತ್ತು ಇದು ಇನ್ನೂ ವೇಗ ಆಗ್ತಿತ್ತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೀವು 11ನೇ ಸ್ಥಾನದಲ್ಲಿದ್ದಿರಿ ಆರ್ಥಿಕ ವ್ಯವಸ್ಥೆಯಲ್ಲಿ. 11 ಇದ್ದವರು ಈಗ ನಾವು ಎಲ್ಲಿಗೆ ತಂದಿದ್ದೀವಿ? ಅದನ್ನು 4ನೇ ಸ್ಥಾನಕ್ಕೆ ತಂದಿದ್ದೀವಿ. ಇನ್ನು 2-3 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಬರ್ತೀವಿ. 47ರಲ್ಲಿ ನಾವು ನಂಬರ್ 1 ಆಗ್ತೀವಿ ಈಗ ಹೇಳಿರೋದು. ಅಂದಮೇಲೆ ವೇಗ ನಮ್ಮದಿತ್ತ ನಿಮ್ಮದಿತ್ತ ಈಗ ಯೋಚನೆ ಮಾಡಿ. ನೀವು ಸುಮ್ಮನೆ 4 ಕಲ್ಲಿಟ್ಟು ಹೋದರೆ ಆಗೋದಿಲ್ಲ. ಬ್ರಿಟಿಷರ ಕಾಲದಲ್ಲಿ 65,000 ಕಿಲೋಮೀಟ್ರ್ ಟ್ರೈನ್ ರಸ್ತೆಗಳಾಗಲೇ ಇದ್ದವು. ಇವರು ಮಾಡಿದ್ದ ಇಷ್ಟು ಬಂದು ಈ 10,000 ಕಿಲೋಮೀಟ್ರ್ ಕೂಡ ಮಾಡಲಿಲ್ಲ ಇವರು ಅಲ್ವಾ? ಇವತ್ತು ಡಬಲ್ ಮಾಡಿದ್ವಲ್ಲ, ಅದೆಲ್ಲವೂ ಕೂಡ ನಮ್ಮ ಕಾಲದಲ್ಲಾಗಿರೋದು. ಟ್ರೈನ್ಗಳು ಆ ಕಾಲದಲ್ಲಿ ಎಷ್ಟಿತ್ತು, ಇವತ್ತು ಎಷ್ಟಿದೆ? ಸುಮಾರು 16,000 ಇವತ್ತು ಟ್ರೈನ್ಗಳಿದೆ ದೇಶದಲ್ಲಿ. ಅವತ್ತೆಷ್ಟಿತ್ತು ನಿಮ್ಮ ಕಾಲದಲ್ಲಿ? 2,000-3,000 ಇರಲಿಲ್ಲ. ಡೆವಲಪ್ಮೆಂಟ್ ಬೇಕಾದಷ್ಟು ಆಗಿದೆ. ಅಂಕಿಅಂಶಗಳನ್ನು ಕೂತ್ಕೊಂಡ್ರೆ ಒಂದು ದಿನಗಟ್ಟಲೆ ಮಾತಾಡ್ಬೋದು. ಒಟ್ಟಾರೆ ಅಷ್ಟು ಬೇಕಿಲ್ಲ ನಮಗೆ. ಏನು ಅಂತಂದರೆ ಅವ್ರು ಏನೂ ಮಾಡಿಲ್ಲ ನಾನು ಹೇಳೋಕ್ಕೆ ತಯಾರಿಲ್ಲ. ಕೆಲವು ಮಾಡಿದ್ದೀರಿ, ಆದರೆ ಮಾಡಬೇಕಾದ್ದನ್ನು ಸರಿಯಾಗಿ ಮಾಡಲಿಲ್ಲ. ಅದರಿಂದ ನೀವು ಮಾಡಿದ ತಪ್ಪುಗಳು, ನಿಮ್ಮ ಭ್ರಷ್ಟಾಚಾರದ ಕೂಪದಿಂದ ದೇಶವನ್ನು ಹೊರತರಲಿಕ್ಕೆ ಇಷ್ಟು ಕಾಲ ಬಂತು. ಯಾವತ್ತೂ ಕೂಡ ಹಳ್ಳಕ್ಕೆ ಬಿದ್ದ ವಾಹನವನ್ನು ಬಹಳ ವೇಗವಾಗಿ ಹೋಗ್ತಾ ಇದೆ ಅಂತ ಹೇಳೋಕ್ಕಾಗತ್ತಾ? ಹಳ್ಳಕ್ಕೆ ಬಿದ್ದಿತ್ತು, ಆದರೆ ಇನ್ನೊಬ್ಬರು ಬಂದು ಅದನ್ನು ಎತ್ತಿ ಮೇಲಿಟ್ಟು ಆಮೇಲೆ ಅದು ವೇಗ ಕೊಟ್ಟಿದ್ದಲ್ವ. ಅದಕ್ಕೆ ನೀವು ಎಲ್ಲಿ ಹಳ್ಳಕ್ಕೆ ಹಾಕಿದ್ರೆ ದೇಶವನ್ನು, ಹಳ್ಳದಿಂದ ತೆಗೆದು ಈಗ ರಸ್ತೆಗಿಟ್ಟು ಈಗ ದೇಶ ಮುನ್ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೋದು.